ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ. ಮೊದಲು ಯಾವ ಕ್ರಿಯೆ ಬಿಡಿಸ್ಕೋಬೇಕು ನೀವೆಲ್ಲ ಲಕ್ಷ ಕೊಟ್ಟು ಬೋರ್ಡ್ ಕಡೆ ನೋಡ್ರಿ, ಚೆಂದಂಗೆ ನೋಡ್ರಿ, ತಿಳ್ಕೊಂಡು ನೋಡ್ರಿ. ಯಾಕಂದ್ರೆ ಇದು ಸೈನಿಕ್ ಸ್ಕೂಲ್ದೊಳಗೆ 75ನೇ ಇಸ್ವಿ ಒಳಗೆ ಬಿದ್ದದ ಇದು ಕ್ವಶನ್. ಈ ಸರಳೀಕರಣಗಳು ಭಿನ್ನ ರಾಶಿಗಳು ಏನವ ಆಯಾ ಒರಿಜಿನಲ್ ಕ್ವಶನ್ ಪೇಪರ್ ಇರ್ತಾವ, ಅವತ್ತೊಂದು ನಾವು ತಿಳಿಸ್ತಿರ್ತೀವಿ. ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ನೋಡಿ, ಈಗ ಭಾಗಾಕಾರ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋಬೇಕು. ಯಾವ ಕ್ರಿಯೆಯನ್ನು? ಭಾಗಾಕಾರ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋಬೇಕು. ಬರೋಬ್ಬರಿ ನೋಡ್ರಿ. 9 5 45 1 3 48 48 5 ಭಾಗಿಲೆ ಅದನ್ನು ವಿಷಮ ಭಿನ್ನ ರಾಶಿ ಮಾಡ್ಕೊರಿ. ಅಂದರೆ ಮುಗಿದು ಬಿಡುತ್ತದೆ ಗಣಿತ. 2 5 ಬರೋಬ್ಬರಿ 48 5 ಭಾಗಿಲೆ ಇದ್ದದ್ದು ಏನಾಗ್ತದೆ? ಗುಂಡ್ಲೆ ಚಿಹ್ನೆ ಆಗ್ತದೆ. ಮ್ಯಾಲೆ ಏನಾಗ್ತದೆ? 5 ಆಗ್ತದೆ. ತಳಗೆ ಏನಾಗ್ತದೆ? 2 ಆಗ್ತದೆ. ಈ 5 ಹೋತು, ಈ 5 ಹೋತು. 2 ಒಂದಲೇ, 2 ಎರಡಲೇ, 2 ನಾಲ್ಕಲೇ. ಇದ್ರ ಉತ್ತರ ಎಷ್ಟು ಬಂತು? 24 ಬಂತು. ಇದನ್ನ ಎಲ್ಲಿ ಇಡಬೇಕಂದ್ರೆ ಇಲ್ಲಿ ಈ ಚಿನ್ನದ ಮುಂದೆ ಇಡ್ಬೇಕು, ಹೊಳ್ಳಿ ಹಚ್ಕೋಬೇಕು. ಬರೋಬ್ಬರಿ 22 ಪ್ಲಸ್ 5.13 ಗುಂಡ್ಲೆ 1.12 ಮೈನಸ್ ಇದರ ಉತ್ತರ ಎಷ್ಟು ಬಂದದ್ದು? 24 ಬಂದ. ತಿಳಿತಲ್ಲ ನಿಮಗೆ? ಲಕ್ಷ ಪಟ್ಟು ನೋಡಿ. ಯಾವುದೇ ಒಂದು ಭಿನ್ನ ರಾಶಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗಿಬಿಡುತ್ತದು. ಯಾವುದೇ ಒಂದು ಗಣಿತ ನಿಮಗಿದು ಬರಂಗಿಲ್ಲ ಅನ್ನೋಂಗಿಲ್ಲ, ಬಂದೇ ಬರ್ತದೆ. ನೀವು ಚೆಂದಾಗಿ ನೋಡ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ನಾ ಈಗ ಎಷ್ಟು ಚಂದ ತಿಳಿಸಿ ಹೇಳ್ಕತ್ತಂದು ನೋಡ್ರಿ. ಈಗ ಯಾವ ಕ್ರಿಯೆ ಮಾಡ್ಕೋಬೇಕಪ್ಪ ಅದನ್ನು ತಿಳ್ಕೊರಿ. ಯಾವ ಕ್ರಿಯೆ ಮೊದಲು? ಈ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಆಮೇಲೆ 5 3 15 1 16 16 3 ಗುಂಡ್ಲೆ 2 1 2 1 3 2 ಈ 3 ಹೊತ್ತು, ಈ 3 ಹೊತ್ತು. 2 ಒಂದಲೇ, 2 ಎಂಟ್ಲೆ. ಎಷ್ಟು ಬಂತು ಇದ್ರದ್ದು ಉತ್ತರ? 8 ಬಂತು. ಅದ್ರ ಉತ್ತರ 8 ಬಂದಾಗ ಏನು ಮಾಡಬೇಕು? ಇದನ್ನು ತಂದು ಎಲ್ಲಿಡಬೇಕಪ್ಪ ಅಂತಂದ್ರೆ ಕರೆಕ್ಟಾಗಿ ಈ ಪ್ಲಸ್ ಮತ್ತು ಮೈನಸ್ ನಡುವೆ ಈ 8 ಇಟ್ಬಿಡ್ಬೇಕು. ನೋಡಿ ಹೆಂಗೆ ಹೇಳ್ತಾನೆ ನೋಡಿ. 22 ಪ್ಲಸ್ ಅದ್ರ ಉತ್ತರ ಎಷ್ಟು ಬಂದದ? 8 ಬಂದದ. ಮುಂದೆ ಮೈನಸ್ 24 ಬಂದ. ಈಗ ಇದು ಏನಾಗ್ತದೆ? ಪ್ಲಸ್ ಆಗ್ತದೆ. 22 1 8 30 ಆಯ್ತು. ಮೈನಸ್ 24 ಎಷ್ಟು ಉಳಿತದ ನೋಡ್ರಿ? 6. ಆನ್ಸರ್ ಇಸ್ ಈಕ್ವಲ್ ಟು ಎಷ್ಟು? 6. ನೋಡಿ, ಇದನ್ನು ಇಷ್ಟು ಚಂದ ತಿಳ್ಕೊಂಡ್ಬಿಟ್ರೆ ಮುಗಿದ. ಸರಿಯಾಗಿ ನೋಡ್ಕೊರಿ, ಚಂದಂಗೆ ಫೇರ್ದಾಗ ಬರ್ಕೊಂಡು.